ಓಂ ಶ್ರೀ ಸಾಯಿರಾಮ್. ದಸ್ ಸ್ಪೀಕ್ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ. ಸ್ವಾಮಿಯು ಹೇಳಿರುವ ಹಾಗೆ ಅಹಿಂಸಾ ಪರಮೋ ಧರ್ಮ. ಅಹಿಂಸೆ ಪಂಚಮೌಲ್ಯಗಳಲ್ಲಿ ಆತ್ಮವನ್ನು ನೈಜವಾಗಿ ಅದ್ವೈತ ತತ್ವದ ಅರಿವು ಮೂಡಿಸುವ, ಸೃಷ್ಟಿಯ ಹಾಗೂ ಜೀವನದ ಏಕತೆಯನ್ನು ಸಾರುವ ಆಧ್ಯಾತ್ಮಿಕ ಜ್ಞಾನವಾಗಿದೆ. ಅಹಿಂಸಾ ತತ್ವಗುಣವು ಸಾಮಾಜಿಕ ಬದ್ಧತೆ ಮತ್ತು ವಿಶ್ವದಲ್ಲಿ ಎಲ್ಲರ ಒಳಿತನ್ನು ಬಯಸುವುದಾಗಿದೆ. ಅಹಿಂಸಾ ತತ್ವಕ್ಕೆ ಜೀವಂತ ಸಾಕ್ಷಿ ನಾಗಮಹಾಶಯರು. ಅಹಿಂಸಾ ಪರಮೋ ಧರ್ಮ ಎಂಬುದನ್ನು ತಮ್ಮ ಜೀವನದಲ್ಲಿ ಅಕ್ಷರಶಃ ಪಾಲಿಸಿದವರು. ಯಾವುದೇ ಜೀವಿಯು ನರಳುವುದನ್ನು ನೋಡಿ ಸಹಿಸಲು ನಾಗಮಹಾಶಯರಿಗೆ ಸಾಧ್ಯವಾಗುತ್ತಿರಲಿಲ್ಲ. ಪ್ರತಿ ವರ್ಷವೂ ಮಳೆಗಾಲದಲ್ಲಿ ಪ್ರವಾಹದ ಸಮಯದಲ್ಲಿ ಅತಿ ಹೆಚ್ಚು ಮೀನುಗಳು ಸಂಗ್ರಹವಾಗುತ್ತಿದ್ದವು. ಒಮ್ಮೆ ಒಬ್ಬ ಮೀನುಗಾರ ನದಿಯಲ್ಲಿ ಮೀನುಗಳನ್ನು ಹಿಡಿಯುತ್ತಿದ್ದಾಗ ನಾಗಮಹಾಶಯರು ಅಲ್ಲಿಗೆ ಬಂದರು. ವಾಡಿಕೆಯಂತೆ ಮೀನುಗಾರನು ಅವರ ಪಾಲಿನ ಮೀನುಗಳನ್ನು ಕೊಡಲು ಮುಂದಾದ. ಆಗ ಬುಟ್ಟಿಯಲ್ಲಿದ್ದ ಮೀನುಗಳು ಒದ್ದಾಡುತ್ತಿರುವುದನ್ನು ಕಂಡು ನಾಗಮಹಾಶಯರ ಮನಸ್ಸು ಮರುಗಿತು. ಕೂಡಲೇ ಮೀನುಗಾರನು ಕೇಳಿದಷ್ಟು ಹಣವನ್ನು ಕೊಟ್ಟು ಎಲ್ಲಾ ಮೀನುಗಳನ್ನು ಕೊಂಡುಕೊಂಡು ತಕ್ಷಣವೇ ಅವುಗಳನ್ನು ನೀರಿನೊಳಗೆ ಸುರಿದರು. ನಾಗಮಹಾಶಯರಿಗೆ ಅಹಿಂಸಾ ತತ್ವದಲ್ಲಿ ಅದೆಷ್ಟು ನಂಬಿಕೆ ಇತ್ತೆಂದರೆ ವಿಷಪೂರಿತ ಹಾವುಗಳನ್ನು ಕೂಡ ಹೊಡೆದು ಸಾಯಿಸುತ್ತಿರಲಿಲ್ಲ. ಒಮ್ಮೆ ವಿಷಪೂರಿತ ಹಾವೊಂದು ಅವರ ಮನೆಯ ಅಂಗಳದಲ್ಲಿ ಕಾಣಿಸಿಕೊಂಡಿತು. ಅದನ್ನು ಕಂಡು ಅಲ್ಲಿದ್ದವರೆಲ್ಲ ಬಹಳ ಹೆದರಿದರು. ನಾಗಮಹಾಶಯರ ಹೆಂಡತಿಯು ಕೂಡ ಹಾವನ್ನು ಹೊಡೆಯುವಂತೆ ಹೇಳಿದರು. ಅದಕ್ಕೆ ಅವರು ಹೇಳಿದರು, ಕಾಡಿನಿಂದ ಬಂದಿರುವ ಹಾವಿನಿಂದ ಆಗುವ ಅಪಾಯಕ್ಕಿಂತಲೂ ಮನುಷ್ಯನ ಮನಸ್ಸಿನಲ್ಲಿ ಅಡಗಿರುವ ಹಾವೇ ಅವನ ಮರಣಕ್ಕೆ ಕಾರಣವಾಗುತ್ತದೆ ಎನ್ನುತ್ತಾ ಕೈಗಳನ್ನು ಜೋಡಿಸಿ ಹಾವಿಗೆ ವಂದಿಸುತ್ತಾ, ನೀನು ಮಾನಸದೇವಿಯ ವ್ಯಕ್ತರೂಪ, ನಿನ್ನ ಮನೆಯು ಕಾಡಿನೊಳಗಿದೆ, ದಯವಿಟ್ಟು ಈ ಬಡವನ ಮನೆಯನ್ನು ಬಿಟ್ಟು ನಿನ್ನ ಮನೆಗೆ ಹೋಗು ಎಂದು ವಿನಂತಿಸಿದರು. ವಿಚಿತ್ರವೆಂಬಂತೆ ಆ ಹಾವು ತನ್ನ ಹೆಡೆಯನ್ನು ಮಡಚಿ ಕಾಡಿನ ಒಳಗೆ ಹೊರಟು ಹೋಯಿತು. ಹೊರಗಿನ ಪ್ರಪಂಚವು ನಮ್ಮ ಮನಸ್ಸಿನ ವ್ಯಕ್ತರೂಪ. ನಾವು ಈ ಪ್ರಪಂಚಕ್ಕೆ ಏನನ್ನು ಕೊಡುತ್ತೇವೆಯೋ ಅದನ್ನೇ ಪುನಃ ನಾವು ಪಡೆಯುತ್ತೇವೆ. ಸ್ವಾಮಿಯು ಹೇಳುತ್ತಾರೆ, ಚುಚ್ಚು ಮಾತುಗಳಿಂದ ಯಾರನ್ನೂ ನೋಯಿಸಬೇಡ, ಏಕೆಂದರೆ ಚುಚ್ಚು ಮಾತುಗಳು ಬಾಣಗಳಿಗಿಂತ ತೀಕ್ಷ್ಣವಾಗಿ ಮನಸ್ಸನ್ನು ಘಾಸಿಗೊಳಿಸುತ್ತದೆ. ಅಹಿಂಸೆ ಎಂದರೆ ಕೇವಲ ದೈಹಿಕ ಹಿಂಸೆಯಲ್ಲ. ನಮ್ಮ ಚಿಂತನೆ, ಮಾತು, ಕೃತಿಗಳಲ್ಲಿ ಅಹಿಂಸಾ ಗುಣಗಳನ್ನು ಅಳವಡಿಸಿಕೊಳ್ಳಬೇಕು. ಈ ಮೌಲ್ಯವು ಆತ್ಮದ ಸಂತೋಷ, ದುಃಖ, ಜಯ ಮತ್ತು ಅಪಜಯ ಇವುಗಳನ್ನು ಸಮಾನ ರೀತಿಯಲ್ಲಿ ಕಂಡು ಪರರ ಹಾಗೂ ವೈಯಕ್ತಿಕ ವಿಷಯದಲ್ಲಿ ಪ್ರತ್ಯೇಕತೆಯನ್ನು ಕಾಣದ ಗುಣವಾಗಿದೆ. ಇದನ್ನೇ ನಮ್ಮ ಸ್ವಾಮಿಯು ಸಹ ಹೇಳಿರುವುದು, ಸದಾ ಪರೋಪಕಾರಿಯಾಗಿರಿ, ಪರಪೀಡನೆ ತ್ಯಜಿಸಿರಿ ಎಂದು. ಇಂತಹ ಮೌಲ್ಯಗಳು ನಮ್ಮ ಜೀವನದಲ್ಲಿ ಅವಿಭಾಜ್ಯವಾಗಲು ಸ್ವಾಮಿಯು ಆಶೀರ್ವದಿಸಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಮಾತುಗಳನ್ನು ಸ್ವಾಮಿಯ ಪಾದಗಳಿಗೆ ಅರ್ಪಿಸುತ್ತಿದ್ದೇನೆ. ಸಾಯಿರಾಮ್.